ಮಹಾದೇವ ಚಿತ್ರ ಬಿಡುಗಡೆಯಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಪಾಪ ವಿನೋದ್ ಪ್ರಭಾಕರ್ ಅವರು ಕಷ್ಟಪಟ್ಟು, ಯಾರವರು ಪ್ರಭಾಕರ್ ಅವ್ರ ಮಗ, ಜನಗಳೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬೆಳೀತಾ ಇರುವಂಥ ವ್ಯಕ್ತಿ. ಇವತ್ತು ಅವರು ಬೆಳೆದ, ಅವರು ಚೆನ್ನಾಗಿದ್ರೆ ಇಂಡಸ್ಟ್ರಿಗೆ ಅವರು ಒಂದು ಆಸ್ತಿ ಆದಾಗಲ್ವಾ. ನಾವೇ ಬೆಳೆಯೋಕ್ಕೆ ಬಿಡಬೇಕು ಅವ್ರನ್ನ. ಥಿಯೇಟ್ರ್ಗಳಲ್ಲಿ ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಇಲ್ಲ, ಓಡೋ ಚಿತ್ರಗಳನ್ನ ತೆಗೆದುಹಾಕುವಂಥ ಪರಿಸ್ಥಿತಿಗಳು ಯಾಕೆ ಆಗಬೇಕು? ಕನ್ನಡಕ್ಕೆ ಅಂತ ಒಂದು ಸ್ವಲ್ಪ ಸ್ಕ್ರೀನ್ಗಳನ್ನ, ಅದೇನು ಹೇಳ್ತಾರೆ, ಪ್ರೈಮ್ ಟೈಮ್ನ ಸ್ವಲ್ಪ ಒಂದು 2-3 ಸ್ಕ್ರೀನಿಂಗ್ ಆದರೂ ಕನ್ನಡ ಚಿತ್ರಗೋಸ್ಕರ ದಯವಿಟ್ಟು ಚಿತ್ರಮಂದಿರಗಳು ಕಾದಿಡಲಿ ಅಂತ ಹೇಳ್ತಾ ಇದ್ದೀನಿ. ಮಾಲ್ಗಳಿಗೆ ಎಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ. ನೀವು ನಾವು ತಿಂತಾ ಇರೋದು ಕರ್ನಾಟಕದನ್ನು, ಎಲ್ಲರೂ ನೀವು ಬೇರೆ ಭಾಷೆದು ಹಾಕ್ಕೊಳ್ರಿ, ನಾವು ಬೇಡ ಅಂತಂತ ಹೇಳಿಲ್ಲ. ಆದರೆ ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಿ. ಓಡುವಂಥ ಚಿತ್ರ ತೆಗೆದಾಕ್ಬೇಡಿ. ನನ್ನ ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಿನಲ್ಲಿ ನಾನೇನು ಕಷ್ಟ ಅನುಭವಿಸಿದ್ನೋ, ನೋವು ಅನುಭವಿಸಿದ್ನೋ, ಪಾಪ ವಿನೋದ್ ಪ್ರಭಾಕರ್ ಅವರು ನನಗೆ ಮಾತ್ರ ಎಲ್ಲ, ಬೇರೆ ಚಿತ್ರಕ್ಕೂ ಈಗ ಆಗಬಾರ್ದು ಅಂತ ಒದ್ದಾಡ್ತಾ ಇದ್ದಾರೆ. ಪಾಪ ಎಲ್ಲ ಯುವಕರು ಇನ್ನೂ ಎಷ್ಟೋ ಜನ ಮುಂದೆ ಬಂದು ಚೆನ್ನಾಗಾಗುವಂಥವ್ರು ಇದ್ದಾರೆ. ಇವತ್ತು ನಾವು ಒಂದೊಂದೇ ಯೋಚನೆ ಮಾಡಿ ನೋಡಿ, ಲೋ ಬಡ್ಜೆಟ್ ಸಿನಿಮಾ ಅಂತ ಹೇಳಿರುವಂಥ ಕಾಂತಾರ 300 ಕೋಟಿ ಮಾಡ್ತು. ಹಾಗೆ ವಿನೋದ್ ಪ್ರಭಾಕರ್ ಅವ್ರ ಪಿಕ್ಚರ್ ಕೂಡ ಚೆನ್ನಾಗಾಗ್ಬೋದು, ಅದು ದಾಖಲೆ ಸಾಧಿಸ್ಬೋದು, ಇಂಡಿಯನ್ ಸ್ಟಾರ್ ಆಗ್ಬೋದು, ಯಾರಿಗೆ ಗೊತ್ತು. ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅದು ಉಳ್ಕೊಳ್ಳೋದು. ಕನ್ನಡ ಚಿತ್ರರಂಗ, ವಾರ್ತಾ ಪ್ರಚಾರ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆ, ವಾರ್ತಾ ಪ್ರಚಾರ ಇಲಾಖೆ ಮಂತ್ರಿಗಳು ಶಿವರಾಜ್ ತಂಗಡಿಗೆ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಈ ಮೂಲಕ. ಕನ್ನಡ ಚಿತ್ರರಂಗ ಉಳಿಬೇಕು ಅಂದರೆ ತಮ್ಮ ಒಂದು ಹಸ್ತಕ್ಷೇಪ ಕೂಡ ಆಗಬೇಕು ಥಿಯೇಟ್ರ್ಗಳ ವಿಷಯದಲ್ಲಿ. ತಮಗೆ ತಾವು ಉತ್ತರ ಕರ್ನಾಟಕದವರು, ನನ್ನ ತಾಯಿಯವ್ರಿಗೆ ಅಭಿಮಾನದಿಂದ ಇಳ್ಕಲ್ ಸೀರೆನ ಒಂದು ಸರಿ ನೀವು ಒಂದು ಇದಾಗಿ ಕೊಟ್ಟಿದ್ರಿ, ಸನ್ಮಾನವಾಗಿ ಕೊಟ್ಟಿದ್ರಿ. ನಾವೆಂದೂ ಮರೆಯಲ್ಲ ನಿಮ್ಮ ಅಭಿಮಾನನ. ದಯವಿಟ್ಟು ನಿಮ್ಮ ಕಾಲಾವಧಿಯಲ್ಲಾದರೂ ಕನ್ನಡ ಚಿತ್ರಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥ ಒಂದು ವಿಷಯನ, ಅಥವಾ ಇಷ್ಟು ಪ್ರೈಮ್ ಟೈಮ್ನ ಹಿಂಗೆ ಇರಲಿ, ನಮ್ಮ ಕನ್ನಡ ಚಿತ್ರಗಳು ಓಡೋ ಹಾಗೆ ಅದನ್ನು ವ್ಯವಸ್ಥೆ ಮಾಡಿಕೊಡುವಂಥದ್ದು ಶಿವರಾಜ್ ತಂಗಡಿಗಿರಿ ಅವರ ಒಂದು ಮೊದಲನೇ ಕೆಲಸ ಅಂತ ನಾನು ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ. ವಿನೋದ್ ಅವರೇ, ಯೋಚನೆ ಮಾಡಬೇಡಿ, ಇಲ್ಲೇ ಒಂದು ವಿನೋದ್ ಇದ್ದೀನಿ, ನನ್ನಿಂದ ಬೇರೆ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೋಸ್ಕರ ಒಂದು ಕಂಠನ ಅಂತ ಕೂಗ್ಬಿಟ್ಟು ನಿಮಗೋಸ್ಕರ ಕೇಳಿ ಮಾತಾಡೋಷ್ಟು ತಾಳ್ಮೆ ಭಗವಂತ ನನ್ನ ತಾಯಿಯವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ. ಆದ್ಯಂ ತೊಟ್ರಾಲ್ ಪಿನ್ನಾಡಿ ಜೈಕಮ್ ಅಂತ ಹೇಳ್ತಾರೆ ಮಲಯಾಳಂನಲ್ಲಿ. ಏನು ವಿನೋದ್ ರಾಜ್ ಮಲಯಾಳಂ ಮಾತಾಡ್ತೀವಿ. ಪ್ರಾರಂಭದಲ್ಲಿ ಸೋಲ್ಕೊಂಡ್ರೆ ಹಿಂದೆ ಗೆದ್ದೇ ಗೆಲ್ತೀವಿ. ನೀವು ಗೆದ್ದೇ ಗೆಲ್ತೀರಾ. ಕರ್ನಾಟಕದಲ್ಲಿ ದೊಡ್ಡ ಸ್ಟಾರಾಗಿ ನೀವು ನಿಂತೇ ನಿಲ್ತೀರಾ. ಯೋಚನೆ ಮಾಡಬೇಕು. ಜೈ ಶ್ರೀರಾಮ್, ಒಳ್ಳೇದಾಗುತ್ತೆ. ನಮಗೆ ಒಂದಿಷ್ಟು PVR ಮಾಲ್ಸಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಂಥ ಶೋ ಟೈಮಿಂಗ್ ಎಲ್ಲ 2 ಶೋ ಇತ್ತು. ತುಂಬ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ. ಅವ್ರು ಹೇಳೋ ಪ್ರಕಾರ ಇಲ್ಲ, ಅರ್ಧ ಬಂದರು, ಇದು ಬಂದರು ಅಂತ. ಇವತ್ತು ಈ ರೇಂಜಲ್ಲಿ ಕಲೆಕ್ಷನ್ ಆಗಿರೋದು ಮಹಾದೇವ ಸಿನಿಮಾ. ಅದು ಎಲ್ರಿಗೂ ಗೊತ್ತಿದೆ. ಈಗ ನಾವೇನೋ ಸುಳ್ಳು ಹೇಳ್ತಿದ್ದೀವಿ ಅಂತಲ್ಲ, ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ಓಕೆ ಸರಿ ಆಯಿತು, ನಮ್ಗೆ ಕಲೆಕ್ಷನ್ ಇಲ್ಲ, ಒಂದಿಷ್ಟು ಥಿಯೇಟ್ರ್ಗಳು ಅಲ್ಲಿ ಔಟ್ಸ್ಕಟ್ಸ್ ಎಲ್ಲ ತೆಗ್ಸಿ ಆಯಿತು ಸರ್ ತೆಗೆದುಬಿಡಿ ಪರವಾಗಿಲ್ಲ, ಯಾಕಂದರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ, ಅದು ಯಾವುದೋ ತೆಲುಗು ಸೆಂಟ್ರ್, ತಮಿಳ್ ಸೆಂಟ್ರಲ್ಲಿತ್ತು, ತೆಗೀರಿ ಪರವಾಗಿಲ್ಲ. ಇಲ್ಲಿ ನಮಗೆ ಎಲ್ಲ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನೂ ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಸಿನಿಮಾ ನಮಗೆ ಇದಾಗ್ತಿಲ್ಲ ಅಂದರೆ ಶೋ ಇಲ್ಲ, ಒಂದೊಂದೇ ಶೋ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ನಾವು ಶೋ ಇದು ಜನ ಬಂದಿಲ್ಲ ಅಂದರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅಂದರು. ಯಾವುದೋ ಹಿಂದಿ ಸಿನಿಮಾಗೆ 7 ಶೋ ಕೊಟ್ಟರೆ 2ನೇ ವಾರ ಕಂಟಿನ್ಯೂ ಮಾಡ್ತಾರೆ. ನಾವೇ ನೋಡಿದ್ದೀವಿ, ಆಮೇಲೆ ಜನ ನೋಡಿದ್ದಾರೆ, ನಾವೇನು ಸುಳ್ಳು ಹೇಳ್ತಿಲ್ಲ, ಪಬ್ಲಿಕ್ ಎಲ್ಲರೂ ನೋಡಿದ್ದಾರೆ. ಅಲ್ಲಿಗೆ 5 ಜನ 10 ಜನ ಹೋಗಿರೋದು. ಓಕೆ, ಅವರೇನೋ ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ. ನಮಗೆ ಇನ್ನೊಂದು ಶೋ ಬೇಕು, ಎಕ್ಸ್ಟ್ರಾ ಶೋ ಬೇಕು, ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋದು. ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ, ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಈ 2 ನನಗೆ ಎಷ್ಟೊಂದು ಜನ ನೋಡಿದವರಲ್ಲ, ಈ ಶನಿವಾರ ಭಾನುವಾರ ಹೋಗ್ತೀವಿ, ಒಳ್ಳೆ ರಿಪೋರ್ಟ್ ಇದೆ, ನಾವು ಕೇಳಿದ್ವಿ, ಸಿನಿಮಾ ತುಂಬ ಚೆನ್ನಾಗಿದೆ, ಈ ಶನಿವಾರ ಭಾನುವಾರ ನಂಗೆ ಟೈಮ್ ಇಲ್ಲ, ನಾವು ಹೋಗ್ತೀವಿ ಅಂದಾಗ ಎಕ್ಸಾಕ್ಟಾಗಿ ನಾವು ಕಾಯ್ತಿದ್ವಿ. ಈ ಶನಿವಾರ ಭಾನುವಾರ, ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ, ಭಾನುವಾರ ತುಂಬ ಜನ ಕಾಯ್ತಿರ್ಬೇಕಾದ್ರೆ ಎಲ್ಲದರಲ್ಲೂ ಎಲ್ಲ ಮಾಲ್ಗಳಲ್ಲಿ, ಎಲ್ಲ PVR ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ. ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ. ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ GT ಮಾಲಲ್ಲಿ 7 ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ. ಬೆಳಗ್ಗೆ ಬರ್ತಾರೆ. ಆಮೇಲೆ ಹೇಳೋದವ್ರು ಏನು ಅಂದರೆ ಬರೀ 35 ಜನ ಇದ್ದಾರೆ, 40 ಜನ ಇದ್ದಾರೆ. ಈಗ ಅವರು ನಿಮ್ಮ ಎದುರುಗಡೆನೇ ಹೇಳಿದ್ರು
ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ 35 ಜನ ಇದ್ದಾರೆ, 15 ಜನ ಇದ್ದಾರೆ, 35 ಟಿಕೆಟ್ ಫಿಲ್ ಆಗಿದೆ. ಯಾವಾಗ 4 ಗಂಟೆ ಶೋಗೆ. ಆಮೇಲೆ ಎಷ್ಟೊಂದು ಜನ ನನ್ಗೆ ಹೇಳಿರೋದೇನು ಅಂದರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸರ್, ಯಾಕಂದರೆ ಅದ್ರದ್ದು ಇದಿದೆಯಲ್ಲ GST, ಆಮೇಲೆ ಇದು ಬುಕ್ ಮಾಡಿದಾಗ 35 ರೂಪಾಯಿ ಏನೋ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ ಅಂತ. ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಕೌಂಟರ್ಗಳಲ್ಲಿ ಹೋಗಿ ತೊಗೊತಿದ್ದಾರೆ ಟಿಕೆಟ್. ನೀವೇ ನಮಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ನೀವೇ ಹೋಗಿ ಯಾವುದಾದ್ರೂ ಒಂದು ಮಾಲ್ನಲ್ಲಿ ಹೋಗಿ ನೋಡಿ ಸರ್, 20%ಗಿಂತ ಕಮ್ಮಿ ಇದ್ದುಬಿಟ್ರೆ. ಅದು ಇವತ್ತು ಶನಿವಾರ, ನಾಳೆ ಭಾನುವಾರ ಎಲ್ಲ ಸೆಂಟರ್ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ. ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ. ಆಮೇಲೆ ಇದು ನಾನು ಫಸ್ಟ್ ಅಲ್ಲ, ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ PVR ಇದೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ಅವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ, ಎಲ್ಲ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ, ಎಲ್ಲರೂ ಬಂದು ಮಾತಾಡಿದ್ದಾರೆ. ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್, ಇದು ಫಸ್ಟ್ ಅಲ್ಲ ಸರ್, 23 ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಇದು ಒಂದಲ್ಲ, ನಾನು 23 ವರ್ಷ ಕಷ್ಟಪಟ್ಟಿದ್ದು. ಇವತ್ತು ಒಂದು ಸಕ್ಸಸ್ ಅಂತ ನನಗೆ ಸಿಕ್ಕಿದೆ. ಆಮೇಲೆ ಜನ ಒಪ್ಕೊತಿದ್ದಾರೆ. ಈ ನನ್ನ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅಷ್ಟಿಷ್ಟಲ್ಲ. ಈ ಟೈಮಲ್ಲಿ ಬಂದು ಎಕ್ಸಾಕ್ಟಾಗಿ ನಾನು ಸಿನಿಮಾ ತೆಗಿತೀನಿ, ಅದು ನಮ್ಮ ಮಾಹಿತಿಗೇ ಬರಲ್ಲ. ಯಾರನ್ನೂ ಕೇಳಬೇಕು, ಅವ್ರು ಕೇಳಿದ್ರೆ ಅವರು 30 ಫೋನ್ ಮಾಡಬೇಕು, ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ. ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ, ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ. ಈ ಸಿನಿಮಾಗೆ ಹಿಂಗೆ ಮಾಡ್ತಿದ್ರೆ ಅದು ನಾನೇನು ಹೊಸಬ ಅಲ್ಲ. ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ. ಇವತ್ತು ನಮ್ಮ ತಂದೆ ಅಭಿಮಾನಿಗಳು ಅಷ್ಟು ಜನ ಬಂದು ನೋಡಿದ್ದಾರೆ ಸಿನಿಮಾನ, ಅವ್ರು ಇಷ್ಟಪಡ್ತಿದ್ದಾರೆ ಸಿನಿಮಾನ, ಫ್ಯಾಮಿಲಿ ನೋಡ್ತಿದ್ದಾರೆ, ಹೆಣ್ಮಕ್ಳು ನೋಡ್ತಿದ್ದಾರೆ, ಎಲ್ಲರೂ ಬಂದು ನೋಡ್ತಿದ್ದಾರೆ. ಅಂಥ ಸಿನಿಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಟ್ಟಿದ್ದೀವಿ ಸರ್. ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಹೋಗಿ ಭಿಕ್ಷೆ ಬೇಡ್ತಿದ್ದೀವಿ ಸರ್, ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ. ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ. ಇವತ್ತು ಒಬ್ಬರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ, ಒಬ್ಬರನ್ನು ಡೈರೆಕ್ಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ. ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ, ಮಾತಾಡ್ತಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ನಾವು ಕೇಳ್ಕೊತಿದ್ದೀವಿ ಸರ್. ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್, ಈ ನನ್ನ ಸಿನಿಮಾ ಅಂತಲ್ಲ, ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ, ಇನ್ನು ಮುಂದೆನೂ ನಡೆಯುತ್ತಿದ್ದು. ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್. ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್. ಸರಿ, ಚೇಂಬರಿಗೆ ಬಂದ ಮೇಲೆ ಮಾಲ್ ಅವರು ರೆಸ್ಪಾನ್ಸ್ ಮಾಡೋಂಥದ್ದು ಸಾಧ್ಯತೆಗಳು ಆಯ್ತಾ? ಈಗ ಸೊಲ್ಯೂಷನ್ ಸಿಗ್ತಾ? ಯಾವ ಶೋಗಳು ಎಲ್ಲೆಲ್ಲಿ ಪಾಸಿಬಿಲಿಟಿ ಸಿಗಲ್ಲ? ಅವ್ರು ಮಾತಾಡ್ತಿದ್ದಾರೆ, ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು, ಈಗ ನಿಮ್ಮ ಮುಂದೆನೇ ಮಾತಾಡಿದ್ರು, ಕಾಲ್ ಅಟೆಂಡ್ ಮಾಡಿದ್ರು, ಮಾತಾಡಿದ್ರು. ಅವರು ಸಮರ್ಥನೆ ಅವ್ರು ಕೊಡ್ತಿದ್ದಾರೆ, ಅವ್ರದ್ದು ಏನೋ ಹೇಳ್ತಿದ್ದಾರೆ. ಅದರಲ್ಲೂ ನೀವು ನೋಡ್ಬೋದು, ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ದಾರಲ್ಲ ಸರ್. ಆಯಿತು ಸರ್, ನಮ್ಮದೇ ಸರ್ ತಪ್ಪು, ನಾವೇ ಕರೆಕ್ಟ್ ಆಗಿಲ್ಲ ಬಿಡಿ ಸರ್. ಹಂಗಾದ್ರೆ ಇವತ್ತು ಓಡ್ತಿರೋ ಹಿಂದಿ ಸಿನಿಮಾ ಏನು ನಡೀತಿದೆಯಲ್ಲ ಸರ್, 2ನೇ ವಾರ ಕಂಟಿನ್ಯೂ ಆಗಿದೆ ಸರ್. ಅವ್ರು ಹೇಳಿದ್ದೇನು ಗೊತ್ತಾ ನನಗೆ, ಫಸ್ಟ್ ವೀಕು ಇರುತ್ತೆ 3 ಶೋಸ್ 4 ಶೋಸ್ ನಾನು ಕೊಡ್ತೀನಿ, ಸೆಕೆಂಡ್ ವೀಕ್ ನಾನು ಕೊಡಲ್ಲ, ಯಾವುದೇ ಸಿನಿಮಾ ಆದರೂ ಕೊಡಲ್ಲ, ನಾನು ಇನ್ನೊಂದು ಶೋ ಕೊಡಲ್ಲ, ಒಂದೇ ಶೋ ಕೊಡೋದು ಒಂದು. ಹಂಗಾದ್ರೆ ಇದು ಹಿಂದಿ ಸಿನಿಮಾ ನಡೀತಿದೆ, ನಮ್ಮ ಜೊತೆನೇ ರಿಲೀಸ್ ಆಗಿತ್ತು ಸಿನಿಮಾ. 7 ಶೋ ಇದೆ, ನೀವೇ ಬುಕ್ ಮೈ ಶೋ. ಈಗ ನಾವು ಸುಳ್ಳೇ ಹೇಳ್ಬೋದು, ನೀವೇ ಓಪನ್ ಮಾಡಿ ನೋಡ್ಬೋದು. ಎಲ್ಲ 7 ಶೋ ಕೊಟ್ಟವ್ರೆ, 4 ಶೋ ಕೊಟ್ಟವ್ರೆ, ಎಲ್ಲ ಪ್ರೈಮ್ ಟೈಮ್ಗಳು ಕೊಟ್ಟವ್ರೆ. ನಮ್ಗೆ ಯಾಕೆ ಕೊಡ್ತಿಲ್ಲ ಸರ್? ಈಗ ಸದ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ? ಇದು ಏನಂದ್ರೆ ಇದು ನಿಮ್ಮ ಒಬ್ಬರ ಸಿನಿಮಾ ಸಮಸ್ಯೆ ಅಲ್ಲ. ಈ ಹಿಂದೆ ಹೊಸಬ್ರು ಸಿನಿಮಾಗಳು ಮಾಡಿದಾಗ ಅಲ್ಲಿ ಒಂದು ಬೋರ್ಡಲ್ಲಿ ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ, ಅಥವಾ ಸಿನಿಮಾ ಹೆಸರು ಅದು ಶೋ ಆಗ್ತಾ ಇಲ್ಲ, ಮತ್ತೆ ಅವರ ಸ್ಟ್ಯಾಂಡೀಸ್ ಏನಿಟ್ಟಿದ್ದಾರೆ ಅದು ಇಡ್ತಾ ಇಲ್ಲ. ನಿಮ್ಗೆ ಅಂತ ಸಮಸ್ಯೆ ಆಗಿದೆಯಾ? ಅಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಎಷ್ಟೊಂದು ಕಡೆ ಸ್ಟ್ಯಾಂಡೀಸೇ ಇಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಮೈಸೂರಿಗೆ ಹೋಗಿದ್ವಿ, ಹಿಂದಿ ಸಿನಿಮಾ ಇಂಗ್ಲೀಷ್ ಸಿನಿಮಾ ಯಾವುದು ಇನ್ನೂ ಬರದೇ ಇರೋಂಥ ಸಿನಿಮಾ, ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟಿಂದ ಹೋಗುತ್ತೆ. ನಮ್ದು ಎಲ್ಲೋ ನಿಜವಾಗ್ಲೂ ಎಲ್ಲಿ ಹಾಕಿದ್ರು ಗೊತ್ತಾ, ಎಲ್ಲೋ ಒಂದ್ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ. ಅದು ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ, ನಾನು ಹೇಳ್ತಿರೋದು, ಇವತ್ತು ದುಡ್ಡು ಮಾಡ್ತಿದ್ದೀರಾ, ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ, ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಇದ್ದೀರಾ? ನೆಗ್ಲಿಜೆನ್ಸಿ ಸಿಕ್ಕಾಪಟ್ಟೆ. ಹಿಂದಿ ಅಂದ್ರೆ ಅವ್ರಿಗೆ ಸ್ಟೇಟಸ್, ಕನ್ನಡ ಅಂದ್ರೆ ಇಲ್ಲ ಅವ್ರಿಗೆ. ಸರ್ ದಯವಿಟ್ಟು ನಿಮ್ಮ ಹತ್ರ ಬಂದು ಹೊರ ಇಡ್ತಾ ಇದ್ದಾರೆ. ತಗೊಂಡ್ರೆ ಏನು ಪಾಸಿಬಿಲಿಟೀಸ್?